ಎಲ್ಲರಿಗೂ ನಮಸ್ಕಾರ. ಸನಾತನ ಕಥನಕ್ಕೆ ಸ್ವಾಗತ. ನಾನು ಸೌಮ್ಯ ಕೃಷ್ಣ ಹೆಗಡೆ. ಸನಾತನ ಕಥನದ ಪ್ರತಿಯೊಬ್ಬ ವೀಕ್ಷಕರಿಗೂ ಕೂಡ ವಿಶ್ವಾವಸು ಶುಭ ಸಂವತ್ಸರದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಒಳ್ಳೊಳ್ಳೆ ಬೆಳವಣಿಗೆಗೆ ಕಾರಣ ಆಗ್ಲಿ ಅಂತ ಹೇಳ್ತಾ, ನಾನು ಇವತ್ತು ಕೊಟ್ಟಿರುವಂತಹ ಥಂಬ್ನೇಲ್ ಏನಿದೆ ಹಾಗೆ ಪ್ರಸ್ತುತವಾಗಿ ಕೆಲವೊಂದಷ್ಟು ವಿಚಾರ ಅನ್ನುವಂಥದ್ದು ಯಾವ ರೀತಿ ದಾರಿ ತಪ್ಪಿಸ್ತಾ ಇದೆ ನಮ್ಮ ಹಿಂದೂ ಸಮಾಜವನ್ನ ಅನ್ನೋದ್ರ ಜೊತೆಗೆ, ಒಂದು ದೇಶ ಬೆಳಿಬೇಕು ಅಂತಂದ್ರೆ ಕೇವಲ ಒಂದು ಸಮಾಜ, ಒಂದು ಕಮ್ಯುನಿಟಿ ಅನ್ನೋದು ಉದ್ಧಾರ ಆದ್ರೆ ಆಗೋದಿಲ್ಲ. ನಾವೆಲ್ಲರೂ ಕೂಡ ಭಾರತೀಯರಾಗಿ ಬೆಳಿಬೇಕು ಅನ್ನುವಂತಹ ಒಂದು ಒಳ್ಳೆ ಉದ್ದೇಶವನ್ನ ಇಟ್ಕೊಂಡು ಈ ಒಂದು ಸ್ಪೆಷಲ್ ಎಪಿಸೋಡ್ ಅನ್ನ ಸ್ಪೆಷಲ್ ಡೇಗೆ ಅಂತ ಕಾದಿರಿಸ್ಕೊಂಡಿದ್ದೆ. ಸೊ ಈ ಒಂದು ಸಂವತ್ಸರ ಅನ್ನೋದನ್ನ ಒಂದು ಬ್ರೀಫ್ ಆಗಿ ಹೇಳ್ತಾ ನಮ್ಮ ಮೇನ್ ಟಾಪಿಕ್ ಅನ್ನ ಅಡ್ರೆಸ್ ಮಾಡ್ತಾ ಹೋಗೋಣ. ಸಂವತ್ಸರಕ್ಕೂ ಒಂದು ವರ್ಷಕ್ಕೂ ಏನ್ ಡಿಫ್ರೆನ್ಸ್ ಅಂತ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಅಂದ್ರೆ ಸೋಲಾರ್ ಇಯರ್ ಅಂತ ಏನ್ ಹೇಳ್ತೀವಿ ಅದರಲ್ಲಿ 365 ದಿನ ಇರುತ್ತೆ. ಆದ್ರೆ ಈ ಸಂವತ್ಸರ ಅಂತ ಏನ್ ಕರಿತೀವಿ, 60 ಸಂವತ್ಸರ ಅಂತ ಏನಿರುತ್ತೆ, ಅದನ್ನ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ, ಅಥವಾ ಇನ್ನೂ ಸ್ಪೆಸಿಫಿಕ್ ಆಗಿ ಹೇಳ್ಬೇಕು ಅಂತಂದ್ರೆ ಸೂರ್ಯ ಸಿದ್ಧಾಂತದ ಪ್ರಕಾರ ಅಂತಂದ್ರೆ ಗುರು ಗ್ರಹ ಅನ್ನುವಂಥದ್ದು ಒಂದು ವರ್ಷದಲ್ಲಿ ಏನು ರಿಲೇಟಿವ್ ಮೋಷನ್ ಅನ್ನ ಕಂಪ್ಲೀಟ್ ಮಾಡುತ್ತೆ ಅದನ್ನ 361 ಡೇಸ್ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿ, ಆ ಒಂದು ಉಳಿದಿರೋ ಅಪ್ರಾಕ್ಸಿಮೇಟ್ಲಿ 5 ಡೇಸ್ ಅಂತ ಕ್ಯಾಲ್ಕುಲೇಟ್ ಮಾಡಿಕೊಂಡು ಅದನ್ನ 60 ಸಂವತ್ಸರದ ಒಂದು ಸೈಕಲ್ ಆಗಿ ಆಮೇಲೆ ಮತ್ತೆ ಇದೆಲ್ಲವೂ ರಿಪೀಟ್ ಆಗತ್ತೆ ಅನ್ನೋದು ನಮ್ಮ ಸೂರ್ಯ ಸಿದ್ಧಾಂತದ ಲೆಕ್ಕಾಚಾರ. ಸೊ ನಮ್ಮ ಆಸ್ಟ್ರಾನಮಿ ಅನ್ನುವಂಥದ್ದು, ಆಸ್ಟ್ರಾಲಜಿ ಅನ್ನುವಂಥದ್ದು ಯಾಕೆಂತಂದ್ರೆ ಇಲ್ಲಿ ಗುರುಗ್ರಹದ ರಿಲೇಟಿವ್ ಮೋಷನ್ ಅನ್ನುವಂಥದ್ದೇ ಒಂದು ಸಂವತ್ಸರ ಅನ್ನೋದ್ರ ಕ್ಯಾಲ್ಕುಲೇಷನ್ ಅನ್ನ ಹುಟ್ಟು ಹಾಗತ್ತೆ. ಹಾಗೆ ಒಂದು ವರ್ಷದಲ್ಲಿ ಅಂದ್ರೆ ಒಂದು ಸೋಲಾರ್ ಇಯರ್ ಅಲ್ಲಿ ಗುರುಗ್ರಹ ತನ್ನ 12 ಜುಡಾಯಿಕ್ ಸೈನ್ ಅಂತ ಏನಿರುತ್ತಲ್ವಾ, ಅದರಿಂದ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗೋಕೆ ಬೇಕಾಗಿರುವಂಥದ್ದು ಏನಿರುತ್ತೆ ಆ ಕ್ಯಾಲ್ಕುಲೇಷನ್ ಅನ್ನ 12 ಅಂತ ತಗೊಳ್ತೀವಿ. ಒಂದು ವರ್ಷಕ್ಕೆ 1 ಅನ್ನೋ ರೀತಿಯಲ್ಲಿ, ಅಂದ್ರೆ 12 × 5 = 60. ಅಂದ್ರೆ ನಮ್ಮ ಈ ಆಸ್ಟ್ರಾನಮಿ ಅನ್ನುವಂಥದ್ದು ಎಷ್ಟು ಪರ್ಫೆಕ್ಟ್ ಆಗಿ ಸಿಂಕ್ ಆಗತ್ತೆ. ಹಾಗೆ ಸನಾತನ ಸಂಸ್ಕೃತಿ ಅನ್ನುವಂಥದ್ದು ವೈ ಇಟ್ ಈಸ್ ಸೋ ಸೈಂಟಿಫಿಕ್. ನಾವು ಅದನ್ನ ಮೈಥಾಲಜಿ ಅಂತ ಏನ್ ತಿಳ್ಕೊಂಡು ಬಂದಿದೀವಿ, ಇದೆಲ್ಲ ಗೊಡ್ಡು ಪುರಾಣ ಅಂತ ಅನ್ಕೊಂಡಿದೀವಿ ಅಂತಂದ್ರೆ, ನೀವು ಆಕ್ಚುಲಿ ಸೈನ್ಸ್ ಅನ್ನ ಕುತ್ಕೊಂಡು ಸ್ಟಡಿ ಮಾಡಿದಾಗ ನಮ್ಮ ವೇದಿಕ್ ಕಲ್ಚರ್ ಅನ್ನೋದಕ್ಕೆ, ಅದರ ಹಿಂದಿರುವಂತಹ ರೀಸನಿಂಗ್ ಅನ್ನೋದಕ್ಕೆ ಇದೆಲ್ಲವೂ ಕೂಡ ನಮ್ಗೆ ದಾರಿಯನ್ನ ಹಾಕಿಕೊಡತ್ತೆ. ಸೊ ಸಂವತ್ಸರ ಅನ್ನುವಂಥದ್ದು ಅದು 60 ಯಾಕಿದೆ ಅನ್ನೋದಕ್ಕೆಲ್ಲ ಇದು ಆನ್ಸರ್. ಇವಾಗ ನಾನೇನ್ ಥಂಬ್ನೇಲ್ ಕೊಟ್ಟಿದ್ದೀನಲ್ವಾ, ಹಿಂದುತ್ವ ವರ್ಸಸ್ ಲವ್ ಜಿಹಾದ್. ಈಗ ಸೌಜನ್ಯ ಕೇಸ್ ಅನ್ನುವಂಥದ್ದು ಯಾವಾಗ ಮುನ್ನೆಲೆಗೆ ಬಂದಿದೆ, ಪ್ರತಿಯೊಬ್ಬ ಕನ್ನಡಿಗ ಯಾವುದೇ ಮತ ಇರಲಿ, ಯಾವುದೇ ಕಮ್ಯುನಿಟಿ ಇರಲಿ, ಅವರ ಸಿದ್ಧಾಂತಗಳು ಏನೇ ಇರಲಿ, ರೈಟಿಸ್ಟ್ ಆಗಿರ್ಲಿ, ಲೆಫ್ಟಿಸ್ಟ್ ಆಗಿರ್ಲಿ, ಇದೆಲ್ಲದನ್ನ ಮರೆತು ಬೇರೆ ಬೇರೆ ಏನೇನೋ ಸೈದ್ಧಾಂತಿಕ ಡಿಫ್ರೆನ್ಸ್ ಅನ್ನೋದಿದೆ ಅದೆಲ್ಲದನ್ನ ಮರೆತು ಒಂದು ಹೆಣ್ಣಿಗೆ, ಅದು ಕೂಡ ಯಾರು ಸೌಜನ್ಯಾಳ ಆ ಶವ ಸಿಕ್ಕಿರುವಂತಹ ಫೋಟೋ ಇದೆ ಅಲ್ವಾ, ನನಗೆ ಅದನ್ನ ಮರಿಬೇಕಂತಂದ್ರೂ ಮರೆಯಕ್ ಆಗ್ತಾ ಇಲ್ಲ. ಆ ರೀತಿ ಇಮೋಷನಲಿ ಸ್ಟಕ್ ಇದ್ದು ಏನ್ ಅನ್ಯಾಯ ಆಗಿದೆ, ಇಂಥದ್ದು ಮುಂದೆ ಆಗ್ಬಾರ್ದು, ಹಾಗೆ ಯಾರು ನಿಜವಾದ ಅಪರಾಧಿ ಇದ್ದಾರೆ ಅಂತವರಿಗೆ ಶಿಕ್ಷೆ ಆಗಬೇಕು ಅನ್ನೋದನ್ನ ಡಿಮಾಂಡ್ ಮಾಡ್ಬೇಕಿದ್ರೆ, ಕೆಲವೊಂದಷ್ಟು ಜನ ಇಷ್ಟು ದಿನದವರೆಗೆ ಹಿಂದುತ್ವದ ಪ್ರತಿಪಾದಕರು ಅಂತ ಜನರ ಮಧ್ಯೆ ಗುರುತಿಸ್ಕೊಂಡಿದ್ರು, ನಮ್ಗೆಲ್ರಿಗೂ ಆದರ್ಶ ಕೂಡ ಆಗಿದ್ರು. ಬಟ್ ಅವ್ರೆಲ್ಲರ ಬಂಡವಾಳ ಅನ್ನೋದು ಕೆಲವೊಂದಷ್ಟು ಹೇಳಿಕೆಯ ಮೂಲಕ, ಹಾಗೆ ಹೋರಾಟದಲ್ಲಿ ನೇರವಾಗಿ ಭಾಗಿ ಆಗದ್ದೇ ಇದ್ರೂ ಕೂಡ ಅದನ್ನ ಹತ್ತಿಕ್ಕುವಂತಹ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾರೆ. ಮಧ್ಯ ಮಧ್ಯದಲ್ಲಿ ತಮ್ಮ ಭಾಷಣದಲ್ಲಿ ಒಗ್ಗರಣೆ ರೀತಿಯಲ್ಲಿ ನಾವೆಲ್ಲೋ ದಾರಿ ತಪ್ಪು ಬಿಡ್ತಾ ಇದ್ದೀವಿ, ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ನಡೀತಿದೆ ಅನ್ನೋ ಸುಳ್ಳನ್ನ ಹೇಳ್ತಾ ಇದ್ದಾರೆ. ಸೊ ಅಂಥ ಒಂದು ಸ್ಟೇಟ್ಮೆಂಟ್ ಅನ್ನೋದಕ್ಕೆ ಜೊತೆಗೆ, ನಾವು ಒಂದು ಒಳ್ಳೆ ಸಮಾಜವನ್ನ ಕಟ್ಟಬೇಕು ಅಂತಂದ್ರೆ ಈ ಹೆಂಗಸರ ವಿರುದ್ಧ ಇರುವಂತಹ ಕೆಲವೊಂದಷ್ಟು ಕೆಟ್ಟ ಘಟನೆ ಅನ್ನೋದು ಅದನ್ನ ಟಾಲರೇಟ್ ಮಾಡಬಾರ್ದು. ಸಹನೆ ಅನ್ನುವಂಥದ್ದು ಬಾಕಿ ವಿಚಾರದಲ್ಲಿ ಒಳ್ಳೇದಿರಬಹುದು, ಆದ್ರೆ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅನ್ನೋದು ಕೇವಲ ಭಾಷಣದಲ್ಲಿ ಇರೋದಲ್ಲ, ನಿಜವಾಗೂ ನಮ್ಮ ಪ್ರಾಕ್ಟಿಕಲ್ ಲೈಫ್ ಅಲ್ಲಿ ಅಪ್ಲೈ ಆಗ್ಬೇಕು ಅಂತ ಏನು ನಾನೊಂದು ಕಾಂಟೆಂಟ್ ಅನ್ನ ರೆಡಿ ಮಾಡಿದ್ದೆ. ಅಂದ್ರೆ ಈ ಎಲ್ಲದಕ್ಕೂ ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡೋದು ಏನಿದ್ರು ಲಾಸ್ಟಿಗೆ ಅದನ್ನ ಅನುಭವಿಸೋದು ಹೆಣ್ಮಕ್ಳು ಅನ್ನೋ ತರದಲ್ಲಿ ಇದೆ ಅಲ್ವಾ, ಅದನ್ನ ಅಡ್ರೆಸ್ ಮಾಡಿ ನನ್ನ ನ್ಯೂಸ್ ಸೆನ್ಸ್ ವಿತ್ ಸೌಮ್ಯ ಕೃಷ್ಣ ಹೆಗಡೆಯಲ್ಲಿ ಒಬ್ಬರನ್ನ ಉದ್ದೇಶಿಸಿ ಈ ಸೌಜನ್ಯ ರಿಲೇಟೆಡ್ ಕೇಸ್ ಏನ್ ನಡೀತಾ ಇದೆ ಅದನ್ನ ಹತ್ತಿಕ್ಕೋ ಬದಲಾಗಿ, ಒಗ್ಗರಣೆ ಕೊಟ್ಟು ಜನರ ದಾರಿ ತಪ್ಪಿಸುವಂತಹ ಬದಲಾಗಿ ಎಲ್ರೂ ಒಗ್ಗಟ್ಟಾಗಿ ನಾವು ಹೋರಾಡೋಣ. ಯಾಕೆಂತಂದ್ರೆ ಅಲ್ಲಿ ಹೋಗಿರೋದು ಒಂದು ಹೆಣ್ಣು ಮಗಳ ಪ್ರಾಣ ಮತ್ತು ಮಾನ, ಜೊತೆಗೆ ಅವಳು ನಮ್ಮ ಹಿಂದೂ ಸಮಾಜದ ಕುಡಿ. ಇದನ್ನ ಹೇಳ್ತಾ ಇರುವಾಗ ಕೆಲವೊಂದಷ್ಟು ಜನ ನಾನು ಏನ್ ಹೇಳ್ತಾ ಇದ್ದೀನಿ ಅನ್ನುವಂತಹ ಕಾಂಟೆಕ್ಸ್ಟ್ ಏನಿದೆ ದಯವಿಟ್ಟು ಅದನ್ನ ಪೂರ್ತಿಯಾಗಿ ಈ ಒಂದು ಥಂಬ್ನೇಲ್ ರೆಫರೆನ್ಸ್ ಅನ್ನ ಇಟ್ಕೊಂಡು ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಡ್ತಾ, ತುಂಬಾ ಜನರಿಗೆ
ಅದನ್ನ ಲವ್ ಜಿಹಾದ್ ಅಂತಂದ್ರೆ ಏನು? ಒಂದು ಹಿಂದುತ್ವ ಅಂತಂದ್ರೆ ಅದರ ಪುನರುತ್ಥಾನ ಮಾಡಬೇಕು ಅಂತಂದ್ರೆ, ಒಂದು ಬಲಿಷ್ಠ ಹಿಂದೂ ಸಮಾಜವನ್ನ, ಸನಾತನ ಸಂಸ್ಕೃತಿಯನ್ನ ನಾವು ಬೆಳೆಸ್ಕೊಳ್ಬೇಕು ಅಂತಂದ್ರೆ ಕೆಲವೊಂದಷ್ಟು ಜನರು ಭಾಷಣವನ್ನ ಕೇಳ್ಬಿಟ್ಟು ನಾವು ರ್ಯಾಡಿಕಲೈಸ್ ಆಗ್ತಾ ಇದ್ದೀವಿ. ಈಗ ಮದ್ರಸಾದಲ್ಲಿ ಈ ಮುಲ್ಲಾಗಳಿಗೆ ಏನ್ ಮಾಡ್ತಿರ್ತಾರೆ, ಅಥವಾ ಕೆಲವೊಂದಷ್ಟು ಮಿಷನರಿಗಳಲ್ಲಿ ಯಾವ ರೀತಿ ಬ್ರೇನ್ ವಾಶ್ ಮಾಡ್ತಾರೆ, ಅವ್ರಿಗೂ ನಮಗೂ ಡಿಫರೆನ್ಸ್ ಇದೆ. ಈ ಡಿಫರೆನ್ಸ್ ಇಲ್ಲದೆ ಅವ್ರು ಯಾವ ಸ್ಟ್ರಾಟಜಿಯನ್ನ ಮಾಡ್ತಿದ್ದಾರೋ ನಾವು ಅವ್ರ ತರ ಅಂತಂದ್ರೆ ನಮಗೂ ಅವರಿಗೂ ಭೇದ ಏನು? ಹಿಂದುತ್ವ ಅನ್ನೋದು ರ್ಯಾಡಿಕಲೈಸ್ ಆಗೋದಾ, ಪೊಲಿಟಿಕಲೈಸ್ ಆಗೋದಾ, ಅಥವಾ ಶ್ರೀಕೃಷ್ಣ ಪರಮಾತ್ಮನ ಹಿಂದುತ್ವವನ್ನ ನಾವು ನಮ್ಮ ಮೂಲ ಗ್ರಂಥದ ಮೂಲಕ ತಿಳ್ಕೊಳ್ಬೇಕಾ? ಇದೆಲ್ಲದರ ಒಂದು ಸಿಂಹಾವಲೋಕನ ಅಂತಂದ್ರೆ ಇವತ್ತಿನ ಸನಾತನ ಕಥನ. ಒಂದು ಹೇಳಿಕೆ ಒಬ್ಬ ವ್ಯಕ್ತಿಯದು, ನಾವು ಅನ್ಯಮತೀಯರನ್ನ ಮದುವೆ ಆಗಿ, ಅದು ಪ್ರೀತಿಸೋ ವಾಟ್ ಎವರ್ ದ ಎಕ್ಸ್ಪ್ಲನೇಷನ್, ಪ್ರೀತಿಸಿ ಅಥವಾ ಅವ್ರನ್ನ ಮನವೊಲಿಸಿ ಇದೆಲ್ಲ ಮಾಡಿ ಆ ಅನ್ಯಮತೀಯರನ್ನ ನಾವು ಮನೆಗೆ ತುಂಬಿಸ್ಕೊಳ್ಳೋದ್ರಿಂದ, ನಮ್ಮ ಕುಟುಂಬದಲ್ಲಿ ಒಬ್ಬ ಸದಸ್ಯರಾಗಿ ಜಾಗ ಕೊಡೋದ್ರಿಂದ ಲವ್ ಜಿಹಾದನ್ನ ಕೌಂಟರ್ ಮಾಡಬಹುದು ಅನ್ನುವಂತಹ ಒಂದು ಮಾತುಕತೆ ಅನ್ನೋದು, ಸ್ಟೇಟ್ಮೆಂಟ್ ಅನ್ನೋದು, ಕಾಂಟ್ರವರ್ಸಿ ಅನ್ನುವಂಥದ್ದು ನೀವು ಕೇಳಿಸ್ಕೊಂಡಿರ್ತೀರಾ. ಮೀಡಿಯಾದಲ್ಲಿ ಪರವಿರೋಧದ ಭಯಂಕರ ಚರ್ಚೆ ಅನ್ನೋದು ಕೂಡ ಆಯ್ತು. ಆದ್ರೆ ಈ ಒಂದು ಸ್ಟೇಟ್ಮೆಂಟ್ ಅನ್ನುವಂಥದ್ದು ನಮ್ಮ ಇತಿಹಾಸದ ಒಂದು ಉದಾಹರಣೆಯನ್ನ ಇಟ್ಕೊಂಡು ಬಲಿಷ್ಠ ಹಿಂದೂ ಸಮಾಜವನ್ನ ಕಟ್ಟಬೇಕು ಅಂತಂದ್ರೆ ಈ ಲಾಜಿಕ್ ಅಪ್ಲೈ ಆಗತ್ತಾ? ಇದರ ಮೂಲಕ ಲವ್ ಜಿಹಾದ್ ಅನ್ನ ನಾವು ಕೌಂಟರ್ ಮಾಡಬಹುದಾ ಅನ್ನೋದು ವೆರಿ ಇಂಪಾರ್ಟೆಂಟ್. ಫಸ್ಟ್ ಆಫ್ ಆಲ್, ಲವ್ ಜಿಹಾದ್ ಅನ್ನೋದೇನು ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಯಾರು ಈ ಕೆಲವೊಂದಷ್ಟು ಬ್ರೇನ್ ವಾಶ್ ಆಗಿರೋರು ಇರ್ತಾರೆ, ಅಂಥವರು ಹಿಂದೂ ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡಿಕೊಂಡು ಅವರಿಗೆ ಪ್ರೀತಿ ಪ್ರೇಮ ಅನ್ನೋದನ್ನ ತಲೆಗೆ ಹತ್ತಿಸಿ ನ್ಯಾಚುರಲ್ ಆಗಿ ಆಕ್ಟಿಂಗ್ ಮಾಡಿ ಆಮೇಲೆ ಯಾವಾಗ ಮದ್ವೆ ವಿಷಯ ಬರುತ್ತೆ ಅವ್ರನ್ನ ಇಸ್ಲಾಂಗೆ ಕನ್ವರ್ಟ್ ಮಾಡೋದು. ಅವ್ರಿಗೆ ಗೊತ್ತೇ ಇರೋದಿಲ್ಲ ಏನಾಗ್ತಾ ಇದೆ ಅಂತ. ಕೇರಳ ಸ್ಟೋರಿಯಲ್ಲಿ ಏನ್ ನಡೆದಿದೆ ಅಲ್ಲ, ದಟ್ ಈಸ್ ಕಾಲ್ಡ್ ಲವ್ ಜಿಹಾದ್. ಅವರ ಮಿಷನ್ನೇ ಇವ್ರನ್ನ ಕನ್ವರ್ಟ್ ಮಾಡೋದು. ಆ ಕನ್ವರ್ಷನ್ ಇಂದ ಏನಾಗುತ್ತೆ, ಆಕೆ ಮುಂದೆ ತಾಯಿ ಆದ್ಮೇಲೆ ಹುಟ್ಟುವಂತಹ ಮಕ್ಕಳು ಕೂಡ ಮುಸ್ಲಿಮರಾಗಿ ಹುಟ್ಟಿರ್ತಾರೆ. ಹಾಗಾಗಿ ಅವರ ಜನಸಂಖ್ಯೆ ಜಾಸ್ತಿ ಆಗ್ಲಿ ಅನ್ನೋದು. ಹಾಗೆ ಹಿಂದೂ ಸಂಸ್ಕೃತಿಗೆ ದೊಡ್ಡ ಮಟ್ಟದಲ್ಲಿ, ಅಂದ್ರೆ ಒಂದು ಹೆಣ್ಣನ್ನ ಒಂದು ಮತದಿಂದ ಇನ್ನೊಂದ್ ಕಡೆ ಕರ್ಕೊಂಡು ಹೋಗ್ಬಿಟ್ರಿ ಅಂತಂದ್ರೆ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಸ್ಕೃತಿಗೆ ಕೊಡಲಿ ಪೆಟ್ಟು ಬೀಳತ್ತೆ ಅನ್ನೋದು. ಇದೊಂದು ಕೆಟ್ಟ ಎಕ್ಸಿಕ್ಯೂಷನ್. ಇದಿಲ್ಲ ಅನ್ನೋದನ್ನ ನಾನು ಹೇಳೋದೇ ಇಲ್ಲ. ಇದರ ಸಾಕಷ್ಟು ನಿದರ್ಶನಗಳು ನಮ್ಮ ಸಮಾಜದಲ್ಲಿ ಇದೆ. ಆದ್ರೆ ಇದನ್ನ ಕೌಂಟರ್ ಮಾಡ್ಬೇಕು ಅಂತಂದ್ರೆ ನಾವು ಅನ್ಯಮತೀಯರನ್ನ, ಎಸ್ಪೆಷಲಿ ಯಾವ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅದರಲ್ಲಿ ಮುಸ್ಲಿಂ ಹೆಣ್ಣು ಮಕ್ಕಳನ್ನೇ ಟಾರ್ಗೆಟ್ ಮಾಡಿಟ್ಕೊಂಡು ಅವರನ್ನ ಪ್ರೀತಿಸಿ ಅನ್ನುವಂತಹ ಹೇಳಿಕೆ ಏನಿದೆ, ಇದನ್ನ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಇದು ಕೌಂಟರ್ ಆಗಬಹುದಾ, ರಿಯಾಲಿಟಿಯಲ್ಲಿ ಇದು ಆಗತ್ತಾ ಅನ್ನೋದನ್ನ ಒಂದು ಇತಿಹಾಸದ ಎಕ್ಸಾಂಪಲ್ ಅನ್ನ ಕೊಡ್ತೀನಿ. ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಬಾಲ್ಯವನ್ನ ತೆಗೆದು ನೋಡಿ. ಅವರ ತಾಯಿ ಜೀಜಾಬಾಯಿಯವರಿದ್ದಾರಲ್ಲ, ಸಣ್ಣ ವಯಸ್ಸಿನಿಂದನೇ ತನ್ನ ಮಗನಿಗೆ ದೇಶದ ಬಗ್ಗೆ, ಧರ್ಮದ ಬಗ್ಗೆ, ಸಂಸ್ಕೃತಿಯ ಬಗ್ಗೆ, ನಾವ್ ಯಾರು, ನಮ್ಮ ಹಿಂದುತ್ವ ಅನ್ನೋದ್ರ ಮಹತ್ವ ಏನು, ನಮ್ಮ ಪೂರ್ವಜರು ಯಾರು, ನಮ್ಮ ಸಂಸ್ಕೃತಿಯ ಬ್ಯಾಕಪ್ ಏನು, ಇದೆಲ್ಲದರ ಶ್ರೇಷ್ಠತೆಯನ್ನ ಆ ಮಗುವಿನ ರಕ್ತದಲ್ಲಿ ಬೆರೆಸ್ತಾ ಹೋಗ್ತಾರೆ. ಅದು ಬೆಳೆಯುವ ಸಿರಿ ಮೊಳಕೆಯಲ್ಲಿಯೇ ಅನ್ನೋ ಹಾಗೆ ಅದರ ಪರಿಣಾಮವಾಗಿಯೇ ಒಂದು ಹಿಂದವಿ ಸಾಮ್ರಾಜ್ಯದ ಕನಸನ್ನ ಕಟ್ಟಿದವರು ಛತ್ರಪತಿ ಶಿವಾಜಿ ಮಹಾರಾಜ್. ಹಾಗೆ ಈ ಅನಿಮಲ್ ಕಿಂಗ್ಡಮ್ ನ ಬೇಸಿಕ್ ಸೆನ್ಸ್ ನಿಮ್ಗೆ ಇತ್ತು ಅಂತ ಅಂದ್ರೂ ಕೂಡ, ಒಂದು ಸಿಂಹದ ಮರಿ ಹುಟ್ಟಿತು ಅಂತ ತಿಳ್ಕೊಳ್ಳಿ. ಆ ಸಿಂಹದ ಮರಿಗೆ ಬೇಟೆಯಾಡೋದು ಹೇಗೆ, ಕಾಡಿನ ರಾಜನ ಗಾಂಭೀರ್ಯ ಹೆಂಗ್ ಬರುತ್ತೆ, ಇದೆಲ್ಲದನ್ನ ಹೇಳ್ಕೊಳ್ಳೋದು ಗಂಡು ಸಿಂಹ ಅಲ್ಲ, ಹೆಣ್ಣು ಅಂದ್ರೆ ಸಿಂಹಿಣಿ. ಒಂದು ಮಾತಿದೆ ಹಿಂದಿಯಲ್ಲಿ, ಶೇರ್ಣಿ ಹಿ ಶೇರ್ ಕೋ ಪಾಲ್ ಸಕ್ತಿ ಹೈ, ಅಂದ್ರೆ ಎಲ್ಲಾ ಸಂಸ್ಕಾರವನ್ನ ಕಲಿಸೋದೆ ತಾಯಿ. ನಾವು ಯಾರನ್ನ ಮನೆಗೆ ತುಂಬಿಸ್ಕೊಂಡು ಬರ್ತೀವಿ, ನಮ್ಮ ಕುಟುಂಬದ ಸದಸ್ಯರಾಗಿ ಅವಳ ಕೈಗೆ ಈ ಮನೆತನ ಅನ್ನೋದು ನಿನ್ನದು ಅಂತ ಕೊಡ್ತೀವಿ, ಆಕೆಯೇ ಒಂದು ಕುಟುಂಬದ, ಒಂದು ಹೆಲ್ದಿ ಸೊಸೈಟಿಯ ರೂವಾರಿ ಆಗ್ತಾಳೆ. ಅನ್ಯ ಮತದವರನ್ನ ಮದುವೆ ಆಗ್ಬಾರ್ದಾ? ಡೆಫಿನೆಟ್ಲಿ ಅದರಿಂದ ಬಹಳಷ್ಟು ಡಿಸ್ಕ್ರಿಮಿನೇಷನ್ ಕಡಿಮೆ ಆಗತ್ತೆ. ಆದ್ರೆ ಆ ಅನ್ಯ ಮತೀಯರನ್ನ ಮದುವೆ ಆಗೋದ್ರ ಹಿಂದಿನ ಉದ್ದೇಶ ಯಾವುದನ್ನೋ ಕೌಂಟರ್ ಮಾಡಿ ನಮ್ಮನೆಗೆ ನಾವು ಬೆಂಕಿ ಇಟ್ಕೊಳ್ಳೋದಲ್ಲ. ನಿಜವಾಗ್ಲೂ ಅಲ್ಲಿ ಪ್ರೀತಿ ಇತ್ತು, ಆ ಪ್ರೀತಿಗೆ ಒಂದು ಬೆಲೆ ಇತ್ತು.
ಇವರಿಬ್ಬರಿಂದ ಅಂದ್ರೆ ಯಾವುದೋ ಎರಡು ಜಾತಿ ಅಥವಾ ಎರಡು ಮತದವರು ಬರೇ ಪ್ರೀತಿ ಕಾರಣಕ್ಕೋಸ್ಕರ ಮದುವೆ ಆಗ್ತಾರೆ ಅಂತಂದ್ರೆ ದಟ್ ಇಸ್ ವೆರಿ ಬ್ಯೂಟಿಫುಲ್. ಅದು ಒಂದು ಉತ್ತಮ ಸಮಾಜವನ್ನ ಕಟ್ತಾ ಹೋಗುತ್ತೆ. ಆದ್ರೆ ಯಾವುದನ್ನು ಕೌಂಟ್ರ್ ಮಾಡಬೇಕು, ಅವ್ರು ಲವ್ ಜಿಹಾದ್ ಮಾಡ್ತಿದ್ದಾರೆ, ಇವ್ರು ಕನ್ವರ್ಷನ್ ಮಾಡ್ತಿದ್ದಾರೆ, ಅದನ್ನ ಕೌಂಟ್ರ್ ಮಾಡಕ್ಕೆ ನಾನು ನನ್ನ ಮನೆಗೆ ಈ ರಿಲಿಜಿಯಸ್ ಬ್ಯಾಕ್ ಗ್ರೌಂಡ್ ಗೊತ್ತೇ ಇಲ್ಲದೆ ಇರುವಂತಹ ಹೆಣ್ಣನ್ನ ತರೋದ್ರಿಂದ ಬಲಿಷ್ಠ ಹಿಂದೂ ರಾಷ್ಟ್ರವನ್ನ ಅಥವಾ ಬಲಿಷ್ಠ ಹಿಂದೂ ಸಮಾಜವನ್ನ ನಾವು ಕಟ್ಟೋಕೆ ಸಾಧ್ಯ ಇದೆಯಾ? ನೀವು ಯಾರದ್ದೇ ದೊಡ್ಡ ದೊಡ್ಡ ಸಾಮ್ರಾಜ್ಯವನ್ನ ಕಟ್ಟಿರುವಂತಹ ರಾಜ ಮಹಾರಾಜರು, ಇತಿಹಾಸದ ಪುರುಷರು, ಇವರೆಲ್ಲರ ಚರಿತ್ರೆಯನ್ನ ತೆಗೆದು ಓದ್ತಾ ಹೋಗಿ, ಅದು ನಮ್ಮ ಸಂಗೊಳ್ಳಿ ರಾಯಣ್ಣ ಇರಬಹುದು, ಇಮ್ಮಡಿ ಪುಲಕೇಶಿ ಇರಬಹುದು, ಹೊಯ್ಸಳ ಸಂಸ್ಥಾನಗಳಿರಬಹುದು, ಅಥವಾ ವಿಜಯನಗರ ಸಂಸ್ಕೃತಿ ಇರಬಹುದು, ಯಾವೆಲ್ಲ ಮಹಾರಾಜರು ಧೀಮಂತ ರಾಜರು ಆಗಿ ಹೋಗಿದ್ದಾರಲ್ಲ, ಅವರೆಲ್ಲರ ಬಾಲ್ಯದಲ್ಲಿ ತಾಯಿ ಏನನ್ನ ಕಲಿಸಿದ್ದಾಳೆ, ಯಾವ ಸಂಸ್ಕಾರದೊಂದಿಗೆ ಬೆಳೆಸಿದ್ದಾಳೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಮ್ಯಾನ್ ಬಿಲ್ಡ್ಸ್ ಎಂಪೈರ್, ಬಟ್ ದ್ಯಾಟ್ ಮ್ಯಾನ್ ಈಸ್ ಬಿಲ್ಟ್ ಬೈ ಅ ವುಮನ್. ಹಡಿಯೋದು ಹೆಂಗಸೆ, ಸಂಸ್ಕಾರ ಕಲಿಸೋದು ಹೆಂಗಸೆ. ಹಾಗಾಗಿ ಆ ಬರುವಂತಹ ಹೆಂಗಸಿನ ಕೈಯಲ್ಲಿ ಒಂದು ಕುಟುಂಬ, ಆ ಕುಟುಂಬದ ಮೂಲಕ ಒಂದು ಸಮಾಜ, ಆ ಸಮಾಜದ ಮೂಲಕ ಒಂದು ರಾಷ್ಟ್ರದ ಉನ್ನತಿ ಅನ್ನುವಂಥದ್ದು, ಸದೃಢತೆ ಅನ್ನೋದು ಡಿಸೈಡ್ ಆಗುತ್ತೆ. ನೀವು ನಮ್ಮ ಇತಿಹಾಸವನ್ನೇ ತೆಗೆದು ನೋಡಿ, ಹೆಂಗಸರನ್ನ ಎಷ್ಟು ಬ್ಯೂಟಿಫುಲ್ ಆಗಿ, ಎಷ್ಟು ಪವರ್ಫುಲ್ ಕ್ಯಾರೆಕ್ಟರ್ ಆಗಿ ತೋರಿಸಿದ್ದಾರೆ ಅಂತಂದ್ರೆ ಅದು ಸೀತಾಮಾತೆ ಇರಬಹುದು. ಸೀತಾಮಾತೆಗೆ ಯಾವಾಗ ನಮ್ಮ ಹನುಮಂತ ಅಲ್ಲಿ ಅಶೋಕ ವಟಿಕಾಗೆ ಬಂದು, ತಾಯಿ ನನ್ನ ಬೆನ್ನ ಮೇಲೆ ಕೂತ್ಕೋ, ಇಲ್ಲಿ ಭುಜದ ಮೇಲೆ ಕೂತ್ಕೋ, ನೀನು ನಾನು ಕರ್ಕೊಂಡು ಹೋಗ್ತೀನಿ, ಇವರೆಲ್ಲ ನಂಗೆ ಯಾವ ಲೆಕ್ಕಕ್ಕೂ ಇಲ್ಲ ಅಂತ ಹೇಳ್ತಾನೆ. ಆದ್ರೆ ಸೀತಾಮಾತೆ ಒಂದು ಹೇಳ್ತಾಳೆ, ನಾನ್ ಬಚಾವಾಗೋದಷ್ಟೇ ಇಂಪಾರ್ಟೆಂಟ್ ಅಲ್ಲ, ಈ ರಕ್ಕಸ, ಈ ರಾವಣ ಅದೆಷ್ಟು ಜನ ಹೆಂಗಸರಿಗೆ ತೊಂದರೆ ಕೊಟ್ಟಿದ್ದಾನೆ ಅಂತಂದ್ರೆ ಇವನ ವಧೆ ಆಗ್ಬೇಕು. ಅದು ನನ್ನ ಪ್ರಭು ಶ್ರೀರಾಮಚಂದ್ರರಿಂದ ಮಾತ್ರ, ಬರೇ ನನ್ನ ಸ್ವಾರ್ಥಕ್ಕಾಗಿ ಇದಲ್ಲ, ಲೋಕ ಕಲ್ಯಾಣ ಆಗಬೇಕು. ಸೀತಾಮಾತೆಯ ಆ ಬಲಿಷ್ಠತೆಯನ್ನ, ಎಷ್ಟು ಮೆಂಟಲ್ ಟಫ್ನೆಸ್ ಹೇಗಿತ್ತೆ ಅಂತಂದ್ರೆ ಆಲೋಚನೆ ಮಾಡಿ. ಇದು ಫೆಮಿನಿಸಂ. ಈ ಫೆಮಿನಿಸಂನ ಮೂಲಕವೇ ಲವಕುಶ ಅನ್ನುವಂತಹ ಧೀಮಂತ ರಾಜರು ಈ ದೇಶಕ್ಕೆ ಸಿಕ್ಕಿದ್ರು. ಹಾಗೆ ದ್ರೌಪದಿ, ಅವಳಿಗಾದಂತಹ ಅವಮಾನ ಏನಿದೆ, ಆ ಅವಮಾನವನ್ನ ಅವಳು ಅವತ್ತೇ ತೀರಿಸ್ಕೊಳ್ಬಹುದಿತ್ತು. ಯಾರು ಆಕೆಯ ರಕ್ಷಣೆಗೆ ನಿಂತಿದ್ದು? ಸ್ವಯಂ ಪರಮಾತ್ಮ, ಶ್ರೀಕೃಷ್ಣ ಪರಮಾತ್ಮ. ಈ ಕೌರವರೆಲ್ಲ ಯಾವ ಲೆಕ್ಕ ಆಗಿದ್ರು? ಆದ್ರೆ ಆಕೆಯ ಪ್ರತಿಜ್ಞೆ ಏನಿತ್ತು? ನನ್ನ ಮುಡಿಗೆ ಯಾರ ಕೈ ಹಾಕಿದಾರೋ ಅವರ ರಕ್ತ ಲೇಪನ ಆಗೋವರೆಗೂ ಕೂಡ ನಾನು ಈ ಮುಡಿಯನ್ನ ಕಟ್ಟಲ್ಲ. ಎಷ್ಟೋ ಜನ ಇಂಥ ಧೀಮಂತ ನಾಯಕಿಯರ ತ್ಯಾಗ ಬಲಿದಾನದಿಂದ ನಮ್ಮ ಸಂಸ್ಕೃತಿ ಉಳ್ಕೊಂಡಿರೋದು. ಹಾಗಾಗಿ ಒಂದು ಬಲಿಷ್ಠ ಹಿಂದೂ ಸಮಾಜ ಬಿಲ್ಡ್ ಆಗ್ಬೇಕು ಅಂತಂದ್ರೆ ಬೇಕಾಗಿರೋದು ದ ಸ್ಟ್ರಾಂಗ್ ವಿಮೆನ್ಹುಡ್. ಅದಿದ್ರೆ ಮಾತ್ರ ಮುಂದಿನ ನಮ್ಮ ಜನರೇಷನ್ ಬಲಿಷ್ಠರಾಗಿ ಬೆಳೆಯೋಕೆ ಸಾಧ್ಯ. ಈಗ ನಾವು ಈ ಮುಲ್ಲಾಗಳು ಅಥವಾ ಯಾರೋ ಒಂದಷ್ಟು ಜನ ಮಿಷನರಿಗಳು ಏನು ಸ್ಟ್ರಾಟಜಿಯನ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ, ನಾವು ಅದನ್ನ ಕಾಪಿ ಮಾಡೋ ಬದಲಾಗಿ ನಾವು ಮೊದಲು ಹಿಂದೂ ಆಗೋಣ. ನಮ್ಮ ಪ್ರಾಕ್ಟೀಸಸ್ ಇನ್ಬಿಲ್ಟ್ ಇರಬೇಕು. ಬಾಯಲ್ಲೊಂದು ಹೇಳೋದು, ಊರಿಗೊಂದು ಭಾಷಣ ಮಾಡ್ಕೊಂಡು ಓಡಾಡೋದು, ಮನೆ ಒಳಗಡೆ ಅನಾಚಾರ ಅನ್ನುವಂಥದ್ದು ಹಿಂದುತ್ವ ಅಲ್ಲ. ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಆಗಿರುವಾಗ ಅದ್ರ ಪರವಾಗಿ ಯಾರು ಮಾತಾಡಲ್ವೋ ಅವ್ರು ನಿಜವಾಗ್ಲೂ ಹಿಂದೂನಾ? ನೀವು ಲೆಕ್ಕ ಹಾಕೊಳ್ಳಿ. ಹಂಗಿರುವಾಗ ಆ ಸ್ಟ್ರಾಟಜಿಯನ್ನ ನಾವು ಮಾಡಿದ್ವಿ ಅಂತಂದ್ರೆ ನಮಗೂ ಅವ್ರಿಗೂ ಏನ್ ಡಿಫ್ರೆನ್ಸ್? ಅದರ ಬದಲಾಗಿ ನನ್ನ ಧರ್ಮದ ಫೌಂಡೇಶನ್ ಎಷ್ಟು ಸ್ಟ್ರಾಂಗ್ ಆಗಿರಬೇಕು ಅಂತಂದ್ರೆ ಇಂಥವ್ರು ಯಾರು ಕೂಡ ಲವ್ ಜಿಹಾದನ್ನ ಮಾಡಕ್ ಚಾನ್ಸೇ ಇಲ್ಲ, ಟಾರ್ಗೆಟೇ ಇಡಬಾರ್ದು. ನನ್ನ ಭದ್ರ ಬುನಾದಿ ಅಲ್ಲಾಡ್ಸಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಸನಾತನ ಧರ್ಮದ, ಸನಾತನ ಸಂಸ್ಕೃತಿಯಲ್ಲಿ ತೀರಾ ಗಟ್ಟಿಯಾಗಿ ನಾನು ನಿಂತಿದ್ದೀನಿ ಅಂತಂದ್ರೆ ಯಾವ ಲವ್ ಜಿಹಾದ್ ಏನ್ ಮಾಡಕ್ ಸಾಧ್ಯ? ಯಾರಿಗೇನ್ ಕನ್ವರ್ಷನ್ ಮಾಡಕ್ ಸಾಧ್ಯ? ನಾನು ಸಮಾಜವನ್ನ ಜನಸಂಖ್ಯೆ ಜಾಸ್ತಿ ಆಗ್ಲಿ, ನನ್ ಜನಸಂಖ್ಯೆ ಜಾಸ್ತಿ ಆಗ್ಲಿ ಅಂತ ಹೇಳೋಕ್ಕಿಂತ ಬದಲಾಗಿ ನಾನು ಶಿವಾಜಿ ಆಗ್ತೀನಿ, ನಾನು ಇಮ್ಮಡಿ ಪುಲಕೇಶಿ ಆಗ್ತೀನಿ, ನಾನು ಮಯೂರ ವರ್ಮ ಆಗ್ತೀನಿ. ಇದು ಇಂಡಿವಿಜುವಲ್ ಲೆವೆಲ್ ಅಲ್ಲಿ ಆಯ್ತು ಅಂತಂದ್ರೆ ಯಾರೇನು ಮಾಡಕ್ ಸಾಧ್ಯ ಇಲ್ಲ. ಜನಸಂಖ್ಯೆ ಅನ್ನೋದಕ್ಕಿಂತ ಆ ಜನಸಂಖ್ಯೆಯ ಕ್ವಾಲಿಟಿ ಏನು? ಅಷ್ಟು ಜನ ಏನು ಮರಾಠ ಸಾಮ್ರಾಜ್ಯವನ್ನ ಸರ್ವನಾಶ ಮಾಡಕ್ ನೋಡಿದ್ರು ಮುಘಲರು, ಏನ್ ಮಾಡಕ್ಕಾಯ್ತು? ಇವತ್ತಿಗೂ ನಾವೆಲ್ಲ ಹಿಂದೂಗಳಾಗಿ ಉಳಿದಿದೀವಿ ಅಂತಂದ್ರೆ ಅವರೆಲ್ಲರೂ ಅವರ ಧರ್ಮದ ಫೌಂಡೇಶನ್ ಅಲ್ಲಿ ಸ್ಟ್ರಾಂಗ್ ಇದ್ರು. ಸಂಭಾಜಿ ಮಹಾರಾಜ್ ಅವರಿಗೂ ಕೂಡ ಎಜುಕೇಶನ್ ಅನ್ನ ಕೊಡೋದು ಇದೇ ಜೀಜಾಬಾಯಿ ತಾಯಿ. ಹೆಂಗಸು ಅನ್ನೋಳು ಯಾರಿರ್ತಾಳೆ ಅವಳು ಒಂದು ಮನೆಯನ್ನ ಕಟ್ಲೂಬಹುದು, ಸರ್ವನಾಶ ಕೂಡ ಮಾಡಬಹುದು. ಹೆಣ್ಣನ್ನ ಎದುರಾಕೊಂಡವರು ಸರ್ವನಾಶ ಆಗಿರೋದೇ
ಇದ್ರಲ್ಲಿ ದೂಸರಾ ಮಾತಿಲ್ಲ. ಅಂಥದ್ರಲ್ಲಿ ಈ ಶಕ್ತಿಯ ರಿಯಲೈಸೇಷನ್ ನಮ್ಗಿರ್ಲಿಲ್ಲ ಅಂತಂದ್ರೆ, ಫೆಮಿನಿನ್ ಎನರ್ಜಿ ಅಂತ ಹೇಳ್ತೀವಿ. ಇಟ್ಸ್ ನಾಟ್ ಅಬೌಟ್ ಜೆಂಡರ್, ದಟ್ ಈಸ್ ಕಾಲ್ಡ್ ಫೆಮಿನಿನ್ ಎನರ್ಜಿ. ನರ್ಚರ್ ಮಾಡೋದೇ ಈ ಫೆಮಿನಿನ್ ಎನರ್ಜಿ. ಶಕ್ತಿ ಅಂತ ಯಾಕೆ ಕರಿತೀವಿ? ಅದರ ಮೂಲಕ ಮಾತ್ರ ಪ್ರೊಪಗೇಷನ್ ಸಾಧ್ಯ. ಹಾಗಾಗಿ ನಮ್ಮ ಬಲಿಷ್ಠ ಹಿಂದೂ ಸಮಾಜವನ್ನ ಕಟ್ಟಬೇಕು ಅಂತಂದ್ರೆ ತಾಯಿಯ ಸಂಸ್ಕಾರದಿಂದ ಮಾತ್ರ ಸಾಧ್ಯ. ನಿಜವಾದ ಫೆಮಿನಿಸಮ್ ಅನ್ನ ಅರ್ಥ ಮಾಡ್ಕೊಂಡಿರುವಂತಹ ಗಟ್ಟಿಗಿತ್ತಿಯರಿಂದ ಮಾತ್ರ ಸಾಧ್ಯ. ಹಾಗಾಗಿ ನಮ್ಮ ಹೆಣ್ಣುಮಕ್ಕಳನ್ನ ಗಟ್ಟಿಗಿತ್ತಿಯರನ್ನಾಗಿ ಮಾಡಬೇಕು. ಹಾಗೆ ಆ ಹೆಣ್ಣು ಮಕ್ಕಳ ಸಂತಾನವಾಗಿ ಹುಟ್ಟುವಂತಹ ಪ್ರತಿಯೊಬ್ಬ ಗಂಡು ಮಗುವನ್ನ ಹೆಣ್ಣನ್ನ ಯಾವ ರೀತಿ ನೋಡ್ಬೇಕು ಅನ್ನೋದನ್ನ ಚಿಕ್ಕ ವಯಸ್ಸಿಂದ ಕಲಿಸ್ಬೇಕು. ಆವಾಗ ಇಂಥ ಅತ್ಯಾಚಾರದ ಮನಸ್ಥಿತಿಯೇ ಇರೋದಿಲ್ಲ. ಹಾಗಾಗಿ ನಮ್ಮ ಹಿಂದೂ ರಾಷ್ಟ್ರ, ಹಿಂದೂ ಸಂಸ್ಕೃತಿ, ಹಿಂದೂ ಅಭಿವ್ಯಕ್ತಿ ಅನ್ನುವಂಥದ್ದು ಇನ್ಬಿಲ್ಟ್ ಆಗ್ಬೇಕು. ಯಾರೋ ಒಬ್ರು ಏನೋ ಭಾಷಣ ಮಾಡ್ಬಿಟ್ರು, ಅವ್ರ ಸಲುವಾಗಿ ನಾನು ಫ್ಯಾನು, ಅವ್ರು ಏನ್ ಹೇಳ್ತಾರೋ ಅದೆಲ್ಲ ಕರೆಕ್ಟು. ನೋ, ಯಾವ ವ್ಯಕ್ತಿ ಕೂಡ ಮುಖ್ಯ ಅಲ್ಲ, ಯಾರು ಕೂಡ ಅಮುಖ್ಯರಲ್ಲ. ಆದ್ರೆ ಎಲ್ಲಿವರೆಗೂ ಕೂಡ ನಾವು ಅವ್ರು ಆಡ್ತಾ ಇರುವಂತಹ ಮಾತೇನು, ಅವ್ರು ಮಾಡ್ತಾ ಇರೋದೇನು, ಹೇಳೋದು ಒಂದು ಮಾಡೋದೊಂದು ಅಂತ ಇರುತ್ತೆ ಅಂತಂದ್ರೆ ಅಲ್ಲಿ ಅಜೆಂಡಾ ಬೇರೆ ಇದೆ, ಹೇಳ್ತಾ ಇರೋದು ಬೇರೆ ಇದೆ, ನಡೀತಾ ಇರೋದು ಬೇರೆ ಇದೆ. ಹಿಡನ್ ಅಜೆಂಡಾ ಅಂತ ಹೇಳ್ತಾರೆ. ಅದು ಎಷ್ಟೋ ಜನರಿಗೆ ಬರೇ ಬಿಸ್ನೆಸ್ ಆಗಿರುತ್ತೆ. ಬರೇ ಬಿಸ್ನೆಸ್ ಆಗಿದ್ರು ಕೂಡ ಅಷ್ಟು ಬೇಜಾರಿರ್ತಾ ಇರ್ಲಿಲ್ವೇನೋ. ಅದರ ಮೂಲಕ ನಮ್ಮ ನಿಜವಾದ ಹಿಂದುತ್ವದ ಅಡಿಪಾಯ ಅನ್ನೋದು ಶೇಕ್ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ನಮಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ದಯವಿಟ್ಟು ನಾವು ಮೂಲ ಗ್ರಂಥಗಳು ಅಂತ ಏನಿರ್ತವೆ, ನಮ್ಮ ಸಂಸ್ಕೃತಿಯನ್ನ ಸಂಸ್ಕಾರವನ್ನ ಬರೆದಿಟ್ಟು ಹೋಗಿದ್ದಾರೆ, ಅದನ್ನ ಓದುವಂತಹ ದಿಸ್ ಇಸ್ ದ ಹೈ ಟೈಮ್. ಐ ಕೀಪ್ ರಿಪೀಟಿಂಗ್ ದಿಸ್ ಇಸ್ ದ ಹೈ ಟೈಮ್ ವಿ ಗೆಟ್ ಬ್ಯಾಕ್ ಟು ಅವರ್ ರೂಟ್ಸ್. ಶಾಸ್ತ್ರವನ್ನ ಓದ್ತಾ ಓದ್ತಾ ಶಸ್ತ್ರವನ್ನ ಕೂಡ ಹಿಡಿಲೇಬೇಕು. ಯಾರನ್ನೂ ಸಾಯಿಸಕ್ಕೆ ಅಂತ ಅಲ್ಲ, ನನ್ನ ಸ್ವಯಂ ರಕ್ಷಣೆಗೋಸ್ಕರ. ಹಿಂದೂ ಅಂತಂದ್ರೆ ಯಾರು? ಪ್ರೊಟೆಕ್ಟರ್, ಡಿಫೆಂಡರ್. ನಾವು ಇವತ್ತಿನ ಯಾವುದೇ ಹಿಸ್ಟ್ರಿಯನ್ನ ತೆಗೆದು ನೋಡ್ಕೊಳ್ಳಿ, ಜಾಗತಿಕವಾಗಿ ನಾವು ಯಾವುದೋ ದೇಶಕ್ಕೆ ಹೋಗಿ ಅಟ್ಯಾಕ್ ಮಾಡಿಲ್ಲ. ಭಾರತ ಯಾವತ್ತೂ ಕೂಡ ಯಾರ ಮೇಲೂ ಕೂಡ ಅಟ್ಯಾಕ್ ಮಾಡಿಲ್ಲ ಅಂತಂದ್ರೆ ಅದು ಇಲ್ಲಿರುವಂತಹ ಸನಾತನ ಸಂಸ್ಕೃತಿಯ ಮೂಲ ಪರಿಭಾಷೆ. ಆದ್ರೆ ಯಾರ್ಯಾರೆಲ್ಲ ಇಲ್ಲಿಗೆ ಬಂದು ಏನೇನ್ ಕೊಳ್ಳೆ ಹೊಡೆದಿದ್ದಾರೋ ಅವರೆಲ್ಲರ ಅಟ್ಯಾಕ್ ಅನ್ನ ಡಿಫೆಂಡ್ ಮಾಡಿ ಸಶಕ್ತರಾಗಿ ನಿಂತಿದ್ದೀವಿ. ಎಷ್ಟೋ ಶತಮಾನಗಳಿಂದ ನಮ್ಮ ಮೇಲೆ ದಾಳಿ ನಡೆದ್ರೂ ಕೂಡ ಈ ಸನಾತನ ಸಂಸ್ಕೃತಿ ಅನ್ನುವಂಥದ್ದು ಯಾಕೆ ಉಳಿದಿದೆ ಅಂತಂದ್ರೆ ಇದು ಕೇವಲ ಮತ ಅಲ್ಲ, ಧರ್ಮವನ್ನ ನಾಶ ಮಾಡೋಕೆ ಯಾರಿಂದಲೂ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಶ್ರೀಕೃಷ್ಣ ಪರಮಾತ್ಮನೇ ಹೇಳ್ತಾನೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತಃ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಆ ಭಗವಂತನೇ ಪ್ರಾಮಿಸ್ ಮಾಡಿರೋವಾಗ ನಾವ್ ಯಾಕೆ ಪ್ಯಾನಿಕ್ ಆಗ್ಬೇಕು? ಅವನಲ್ಲಿ ನಾವು ನಮ್ಮ ಶ್ರದ್ಧೆಯನ್ನ ಇಡಬೇಕು. ಅಂಡ್ ಇದರಲ್ಲಿ ಒನ್ ವೇ ಇರುತ್ತೆ. ಇಲ್ಲಿ ಯಾರೋ ಒಬ್ರು ಏನೋ ಹೇಳಿದ್ರು, ಅವ್ರು ಅವತ್ತು ಬೇಜಾರು ಮಾಡಿದ್ರು, ಇವ್ರು ಸಡನ್ ಆಗಿ ಉಲ್ಟಾ ಹೊಡೆದ್ಬಿಟ್ರು, ಇವ್ರು ಇವತ್ತು ಈ ಮಾತಾಡಿದ್ರು, ಇದ್ಯಾವುದು ಇರೋದಿಲ್ಲ. ಭಗವಂತ ಯಾವತ್ತೂ ಕೂಡ ಒನ್ ವೇ ಕನೆಕ್ಷನ್. ನಿಮ್ಮ ಒನ್ ವೇ ಕನೆಕ್ಷನ್ ಯಾವಾಗ ಸ್ಟ್ರಾಂಗ್ ಇರುತ್ತೆ, ಆ ಕಡೆಯಿಂದ ರಿಪ್ಲೈ ಕೂಡ ಬರುತ್ತೆ. ಆ ರಿಪ್ಲೈ ಬರಬೇಕು ಅಂತಂದ್ರೆ ಇಲ್ಲಿ ನಿಮ್ಮ ಮನಸ್ಸಿನಲ್ಲಿ ಕಲ್ಮಶಗಳು ಇರಬಾರ್ದು. ಅದನ್ನೇ ನಾವು ಹಿಂದೂ ಅಂತ ಕರಿತೀವಿ, ಅದನ್ನೇ ಸನಾತನ ಧರ್ಮ ಅಂತ ಕರಿತೀವಿ. ದಯವಿಟ್ಟು ಈ ಒಂದು ಎಪಿಸೋಡನ್ನ ಮ್ಯಾಕ್ಸಿಮಮ್ ಜನರ ಹತ್ರ ಶೇರ್ ಮಾಡ್ಕೊಳ್ಳಿ. ಯಾಕೆಂತಂದ್ರೆ ಈ ಸೌಜನ್ಯ ಕೇಸ್ ಯಾವಾಗ ಮುನ್ನೆಲೆಗೆ ಬಂತು, ಬಹಳಷ್ಟು ಜನರ ವಿಚಾರಧಾರೆ ಅನ್ನೋದು, ಅವರ ನಿಜವಾದ ವ್ಯಕ್ತಿತ್ವ ಅನ್ನೋದು ಕೂಡ ಎಕ್ಸ್ಪೋಸ್ ಆಯ್ತು. ಈ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಸನಾತನ ಧರ್ಮ ಅನ್ನುವಂಥದ್ದು ಶ್ರೀಕೃಷ್ಣ ಪರಮಾತ್ಮನಿಂದ ಏನು ಭಗವದ್ಗೀತೆಯ ಮೂಲಕ ತಿಳ್ಕೊಂಡಿದ್ದೀವಿ ಅದನ್ನ ಅರ್ಥ ಮಾಡ್ಕೊಳ್ಬೇಕೇ ವಿನಃ ಈ ಸೋ ಕಾಲ್ಡ್ ಭಾಷಣಕಾರರಿಂದ ಅಥವಾ ಅವ್ರನ್ನ ನಾವು ಹಿಂದುತ್ವದ ಫೇಸ್ ಅಂತ ಹೇಳ್ಕೊಂಡಿರ್ತಾರಲ್ಲ, ಆ ಒಂದು ಫೇಸ್ ಅನ್ನ ನೋಡಾಗಿದ್ದಾಯ್ತು. ನಾವು ಈಗ ಶ್ರೀಕೃಷ್ಣ ಪರಮಾತ್ಮನ ಭಗವದ್ಗೀತೆಯನ್ನ ಓದೋಣ, ನಮ್ಮ ಪುರಾಣದ ಹಾಗೂ ವೇದಗಳ ಮೂಲ ಗ್ರಂಥಗಳನ್ನ ಓದಿ ತಿಳ್ಕೊಳ್ಳೋಣ. ಆವಾಗ ಈ ಮೀಡಿಯೇಟರ್ಸ್ ಯಾರು ಬೇಕಾಗೋದಿಲ್ಲ. ಹಾಗೆ ಸ್ಪಿರಿಚುವಾಲಿಟಿ ಅಂತಂದ್ರೆ ನನ್ನ ಪ್ರಶ್ನೆಗೆ ನಾನೇ ಉತ್ತರವನ್ನ ಕಂಡುಕೊಳ್ಳೋದು. ಒಂದನ್ನ ನೆನ್ಪಿಟ್ಕೊಳ್ಳಿ, ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಯಾಕೆ ಹೇಳಿದ್ದು ಭಗವದ್ಗೀತೆಯನ್ನ? ಯಾಕೆಂತಂದ್ರೆ ಯಾವಾಗ ನಾರಾಯಣಿ ಸೇನೆ ಅಥವಾ ಶ್ರೀಕೃಷ್ಣ ಪರಮಾತ್ಮ ಅನ್ನೋ ಕ್ವೆಶ್ಚನ್ ಬರುತ್ತೆ, ಕೌರವ ದುರ್ಯೋಧನ ನಾರಾಯಣಿ ಸೇನೆಯನ್ನ ಆಯ್ಕೆ ಮಾಡ್ಕೊಳ್ತಾನೆ, ಆದ್ರೆ ಅರ್ಜುನ ಭಗವಂತನನ್ನ ಆಯ್ಕೆ ಮಾಡ್ಕೊಂಡ. ಹಾಗೆ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯನ್ನ ಹೇಳಿದ್ದು ಅರಮನೆ ಒಳಗಲ್ಲ, ದೇವಸ್ಥಾನದ ಒಳಗಲ್ಲ, ಅಥವಾ ಯಾವುದೋ ಆಟದ ಬೈಲಲ್ಲಿ ಅಲ್ಲ, ಕುರುಕ್ಷೇತ್ರ ಅನ್ನುವಂತಹ ರಣರಂಗದಲ್ಲಿ.
ರೈಟ್ ರೈಟ್. ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತೆ ನಿಮ್ಮ ಭೇಟಿ ಬರುವ ಭಾನುವಾರ ಬೆಳಿಗ್ಗೆ ಶಾರ್ಪ್ 9 o'clock. ಲೋಕ ಸಮಸ್ತ ಸುಖಿನೋ ಭವಂತು.